ದಿ ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಪ್ರೂವ್ ಮಾಡಬೇಕು LHS is equal to RHS ಅಂತ ಪ್ರೂವ್ ಮಾಡಬೇಕು. ಓಕೆ ಸೊ ಫಸ್ಟ್ ಏನ್ ಮಾಡೋಣ ಟೇಕ್ LHS ತಗೋಣ ನಮಗೆ. ಓಕೆ ಸೊ LHS ಏನಿದೆ ರೂಟ್ 1 ಪ್ಲಸ್ sin theta divided by 1 minus sin theta plus root 1 minus sin theta whole divided by 1 plus sin theta ಇದೆ. ಓಕೆ ಈಗ ನೆಕ್ಸ್ಟ್ ಏನ್ ಮಾಡ್ರಿ ನೀವು ಓಕೆ ಈ ರೂಟ್ ನ್ಯೂಮರೇಟರ್ಗೂ ಕೊಡ್ರಿ ಡಿನಾಮಿನೇಟರ್ಗೂ ಕೊಡ್ರಿ. ಇಲ್ಲಿ ಕೂಡ ಅಷ್ಟೇ ನ್ಯೂಮರೇಟರ್ಗೂ ರೂಟ್ ಕೊಡ್ರಿ ಡಿನಾಮಿನೇಟರ್ಗೂ ರೂಟ್ ಕೊಡ್ರಿ. ಇವಾಗ ಏನಾಗುತ್ತೆ ರೂಟ್ 1 ಪ್ಲಸ್ sin theta divided by root 1 minus sin theta plus root 1 minus sin theta whole divided by root 1 plus sin theta. ಓಕೆ ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು ಈ ಡಿನಾಮಿನೇಟರ್ ನ LCM ತೆಗಿತೀನಿ. ಓಕೆ ಸೊ ಡಿನಾಮಿನೇಟರ್ LCM ತೆಗೆದ್ರೆ ಏನ್ ಬರುತ್ತೆ LCM ಬಂದ್ಬಿಟ್ಟು ರೂಟ್ 1 minus sin theta into ರೂಟ್ 1 ಪ್ಲಸ್ sin theta ಆಗುತ್ತೆ. ಓಕೆ ಇದು LCM ಆಗುತ್ತೆ. ಓಕೆ ಈಗ ನಾನೇನ್ ಮಾಡ್ತೀನಿ ಇದ್ರಾಗಿರೋ ಫಸ್ಟ್ ನಂಬರ್ ತಗೊಂತೀನಿ ಇಲ್ಲಿ. ಓಕೆ ಇದು ರಫ್ ಕಾಲಮ್. ಓಕೆ ಇದ್ರಾಗಿರೋ ಫಸ್ಟ್ ನಂಬರ್ ತಗೊಂಡೆ 1 minus sin theta ಅದನ್ನ ಎದರಿಂದ ಮಲ್ಟಿಪ್ಲೈ ಮಾಡಬೇಕು LCM ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ LCM ಏನ್ ಬಂದಿದೆ ರೂಟ್ 1 minus sin theta into ರೂಟ್ 1 ಪ್ಲಸ್ sin theta ಬಂದಿದೆ. ಸೊ ಇವಾಗ ಏನಾಯ್ತು ರೂಟ್ 1 minus sin theta ರೂಟ್ 1 minus sin theta ಕ್ಯಾನ್ಸಲ್ ಆಯ್ತು. 1 plus sin theta into 1 plus sin theta ಏನಾಗುತ್ತೆ ರೂಟ್ 1 plus sin theta ಹೋಲ್ ಸ್ಕ್ವೇರ್ ಆಗುತ್ತೆ. ಅವಾಗ ಏನಾಗುತ್ತೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಏನ್ ಉಳಿತಿಲ್ಲಿ 1 plus sin theta ಉಳಿತು. ಸೊ ನಾನು ಇಲ್ಲಿ ಏನ್ ಬರೀತೀನಿ 1 plus sin theta ಅಂತ ಬರೀತೀನಿ. ಓಕೆ ಪ್ಲಸ್ ಓಕೆ ಈಗ ಏನ್ ಮಾಡ್ತೀನಿ ರಫ್ ಕಾಲಮ್ ನ ಎರೇಸ್ ಮಾಡ್ತೀನಿ. ಓಕೆ ಈಗ ನಾನೇನ್ ಮಾಡ್ತೀನಿ ಇದ್ರಲ್ಲಿ ಸೆಕೆಂಡ್ ನಂಬರ್ ತಗೊಂತೀನಿ. ಇವಾಗ ಸೆಕೆಂಡ್ ನಂಬರ್ ಏನಿದೆ ರೂಟ್ 1 minus sin theta whole divided by root 1 plus sin theta ಓಕೆ ಇಂಟು LCM ಏನಿದೆ 1 minus sin theta ಇಂಟು ರೂಟ್ 1 plus sin theta ಇದೆ. ಸೊ ಅವಾಗ ಏನಾಗುತ್ತೆ ರೂಟ್ 1 plus sin theta ರೂಟ್ 1 plus sin theta ಕ್ಯಾನ್ಸಲ್ ಆಯ್ತು. ಈಗ ಇವ್ರಿಬ್ರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ root 1 minus sin theta into root 1 minus sin theta root 1 minus sin theta whole square ಆಗುತ್ತೆ. ನಾವು ಏನಾಯ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತು. ಈ ಉಳಿದಿದ್ವೇನು ಇವಾಗ ಜಸ್ಟ್ 1 minus sin theta ಉಳಿತು. ಓಕೆ ಈ ಉಳಿದಿದ್ದೇನು 1 minus sin theta ಉಳಿತು. ಓಕೆನಾ ಆಮೇಲೆ ಈಗ ಏನ್ ಮಾಡ್ತೀನಿ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಇವಾಗ ಓಕೆ ನಾನು ಈ ಕಡೆ ತಗೊಂತೀನಿ. ಈಗ ಉಳಿದಿದೆ ಏನ್ ನೋಡ್ರಿ ಈಗ ಮೇಲೆ ಏನ್ ನೋಡಿತ್ತು 1 plus sin theta plus 1 minus sin theta ಉಳಿತು. ಓಕೆ ಹೋಲ್ ಡಿವೈಡೆಡ್ ಬೈ ಈಗ ಎರಡಕ್ಕೂ ರೂಟ್ ಇರೋದ್ರಿಂದ ನಾನು ಏನ್ ಬರೀಬಹುದು ರೂಟ್ ಇದ್ರೆ ಮಲ್ಟಿಪ್ಲೈ ಮಾಡ್ಬೋದು. ಅವಾಗ ಏನ್ ಬರೀಬಹುದು 1 minus sin theta into 1 plus sin theta ಅಂತ ಬರೀಬಹುದು. ಓಕೆ ಈಗ ಏನಾಗುತ್ತೆ ನೋಡ್ರಿ ಮೇಲೆ ಪ್ಲಸ್ sin theta ಮೈನಸ್ sin theta ಕ್ಯಾನ್ಸಲ್ ಆಯ್ತು. ಈಗ 1 plus 1 ಏನಾಯ್ತು 2 ಆಯ್ತು. ಓಕೆ ಇಲ್ಲಿ 2 ಬರೀತೀನಿ ಹೋಲ್ ಡಿವೈಡೆಡ್ ಬೈ ಈಗ ನೀವು ನೋಡಿದ್ರೆ ಡಿನಾಮಿನೇಟರ್ ಯಾವ ಟೈಪ್ ಐತೆ a plus b into a minus b ಟೈಪ್ ಇದೆ ತಾನೆ. a plus b into a minus b ಅವಾಗ ಏನ್ ಬರೀಬಹುದು ನಾನು ರೂಟ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ ಬರೀಬಹುದು. ಓಕೆ ಸೊ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ a plus b into a minus b is equal to a square minus b square ಫಾರ್ಮುಲಾ ಯೂಸ್ ಮಾಡಿದ್ವಿ. ಈಗ 2 divided by root 1 square ಏನು 1 minus sin square theta ಆಯ್ತು 1 minus sin square theta ಆಯ್ತು. ಓಕೆ ಈಗ 2 by ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕು ನೋಡ್ರಿ ನಿಮಗೆ ಏನ್ ಫಾರ್ಮುಲಾ ಏನ್ ಗೊತ್ತು sin square theta plus cos square theta is equal to 1 ಅಂತ ಗೊತ್ತು. ಈಗ sin square theta ನ ಸಿರೋದು ಹಾಕೋದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ. cos square theta is equal to 1 ಓಕೆ ಈ ಪ್ಲಸ್ ಇರೋದು ಕಡೆ ಶಿಫ್ಟ್ ಆದ್ರೆ ಮೈನಸ್ sin square theta ಆಗುತ್ತೆ. ಈಗ ನಾನೇನ್ ಬರೀಬಹುದು ನೋಡ್ರಿ 1 minus sin square ಇದ್ರೆ ನಾನೇನ್ ಬರೀಬಹುದು cos square ಅಂತ ಬರೀಬಹುದು. ಸೊ 1 minus sin square ಇದ್ದಲ್ಲಿ ನಾನೇನ್ ಬರೀತೀನಿ cos square ಅಂತ ಬರೀತೀನಿ. ಇವಾಗ ಏನಾಯ್ತು
ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಉಳಿದಿದ್ದೇನು 2/cos θ ಉಳಿತು. ಓಕೆ, ಸೊ ಇಲ್ಲಿ ಏನ್ ಬರುತ್ತೆ ನೋಡ್ರಿ, ಈಗ ಉಳಿದಿದ್ದು ನನಗೆ 2/cos θ. ಓಕೆ, ಸೊ ಈ 2/cos θ ಏನ್ ಬರ್ಬೋದು, 2 × 1/cos θ ಅಂತ ಬರೀಬಹುದು. ಇಲ್ಲಿ 2 × 1/cos ಅಂದ್ರೆ ನಥಿಂಗ್ ಬಟ್ ಏನು secant. ಸೊ 1/cos ಅಂದ್ರೆ secant. ಸೊ 2 × secant θ ಅಂದ್ರೆ ನಥಿಂಗ್ 2 secant θ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಏನು RHS. ಓಕೆ, ಈಗ ನೀವು ನೋಡಿದ್ರೆ ನಾವು ಅದೇ ಪ್ರೂವ್ ಮಾಡ್ಬೇಕಾಗಿತ್ತಾನೆ 2 secant θ ಅಂತ. ಸೊ ಅದೇ ಬಂದಿದೆ. ಸೊ ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ಈ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಯಾಕಂದ್ರೆ ಎಲ್ಲರಿಗೂ ಎಕ್ಸಾಮ್ಸ್ ಇದೆ. ಓಕೆ, ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಓಕೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟ ಅಪ್ಡೇಟ್ ಇದ್ರೆ ಇಮ್ಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ಈಗ ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಯೂಸರ್ ಐಡಿ ಬಂದ್ಬಿಟ್ಟು ಓಕೆ ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ಇರುತ್ತೆ. ಓಕೆ, ಅದನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ಚ್ ಮಾಡಿದ್ರೆ ಓಕೆ ಸೊ ಈ ಚಾನಲ್ ನೇಮ್ ಬರುತ್ತೆ. ಓಕೆ, ಅದನ್ನ ನೀವು ಕ್ಲಿಕ್ ಮಾಡ್ಬಿಟ್ಟು ಫಾಲೋ ಮಾಡ್ರಿ. ಓಕೆ, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ಓಕೆ ನಿಮಗೆ ಯಾವಾಗಾದ್ರೂ ಡೌಟ್ ಇದ್ರೆ ನೀವು ಇಮಿಡಿಯೇಟ್ ಮೆಸೇಜ್ ಮಾಡ್ಬೋದು, ನೀವು ಕೂಡ ಕಮೆಂಟ್ ಮಾಡ್ಬೋದು. ಪ್ರಾಬ್ಲಮ್ ಏನಂದ್ರೆ ನೀವು ಯಾವಾಗ ಕಮೆಂಟ್ ಮಾಡ್ತೀವೋ ನಾವು ಅವಾಗ ಇಮಿಡಿಯೇಟ್ ನೋಡಕ್ ಆಗಲ್ಲ, ಒಂದೊಂದ್ಸಲ ನೋಟಿಫಿಕೇಶನ್ ಬರಲ್ಲ. ಸೊ ಅವಾಗ ಪ್ರಾಬ್ಲಮ್ ಆಗುತ್ತೆ. ಅದೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋದ್ರೆ ಓಕೆ ಈಸಿಯಾಗಿ ನಮಗೆ ನೋಟಿಫಿಕೇಶನ್ ಬರುತ್ತೆ, ನಾವು ಬೇಗ ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ಯೂಟ್ಯೂಬ್ ಅಲ್ಲಿ ನಾವು ಬೇಗ ನಿಮ್ ಮೆಸೇಜ್ ನೋಡ್ಬಿಟ್ಟು ರಿಪ್ಲೈ ಮಾಡಿದ್ರು ಕೂಡ ಒಂದೊಂದ್ಸರಿ ನೀವು ನೋಡ್ಕೊಳ್ಳೋದು ಲೇಟ್ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಒಂದ್ಸಲ ನಿಮಗೆ ನೋಟಿಫಿಕೇಶನ್ ಬರೋದೇ ಇಲ್ಲ, ಪ್ರಾಬ್ಲಮ್ ಆಗುತ್ತೆ. ಅದೇ ಇನ್ಸ್ಟಾಗ್ರಾಮ್ ಆದ್ರೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋದ್ರಿಂದ ಓಕೆ ಸೊ ನಿಮಗೆ ನೋಟಿಫಿಕೇಶನ್ ಇಮಿಡಿಯೇಟ್ ಬರುತ್ತೆ, ನಾವು ಬೇಗ ರಿಪ್ಲೈ ಮಾಡ್ತೀವಿ, ಆಮೇಲೆ ನೀವು ಕೂಡ ಮಾಡ್ಬೋದು. ಓಕೆ, ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ನ ನೀವು ಫಾಲೋ ಮಾಡ್ರಿ. ಆಮೇಲೆ ಟೆಲಿಗ್ರಾಮ್ ಏನಕ್ಕೆ ಫಾಲೋ ಮಾಡ್ಬೇಕಂತಂದ್ರೆ ಟೆಲಿಗ್ರಾಮ್ ಅಲ್ಲಿ ನಾವು ಲಾರ್ಜ್ ಫೈಲ್ಸ್ ನ ಕಳಿಸಬಹುದು. ಓಕೆ, ಸೊ ನನಗೆ ಏನಾದ್ರೂ ಇಂಪಾರ್ಟೆಂಟ್ ನೋಟ್ಸ್ ಇಲ್ಲ ಏನಾದ್ರು ಇದ್ರೆ ಇಮಿಡಿಯೇಟ್ ಆಗಿ ನಿಮಗೆ ಕಳಿಸಬಹುದು, ನೀವು ಅದರಲ್ಲಿ ರೆಫರ್ ಮಾಡ್ಬೋದು. ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ PH4 ಓಕೆ ಇಲ್ಲಾಂದ್ರೆ ವರ್ಡ್ ಕ್ವಶನ್ ಪೇಪರ್ದು PH4 ಸೊಲ್ಯೂಷನ್ ಓಕೆ ಸೊ ಎಲ್ಲವೂ ನಾನು ಹಾಕಿರ್ತೀನಿ. ಸೊ ಅವಾಗ ಟೆಲಿಗ್ರಾಮ್ ನಲ್ಲಿ ಆದ್ರೆ ಶೇರ್ ಮಾಡೋದು ಈಸಿ, ನಿಮಗೆ ನೋಡಕ್ಕೂ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ರಿ, ಆಮೇಲೆ ಟೆಲಿಗ್ರಾಮ್ ಚಾನಲ್ ಕೂಡ ಫಾಲೋ ಮಾಡಿ.